ಈಗಾಗಲೇ ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಬೋಟಿಂಗ್ ಅನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವೀಗ ಮ್ಯಾಂಗ್ರೋವ್ಸ್ ಹತ್ರ ಬಂದಿದ್ದೀವಿ. ಮ್ಯಾಂಗ್ರೋವ್ಸ್ ಬೋರ್ಡ್ ದೊಡ್ಡದಾಗಿ ಕಾಣಿಸ್ತಾ ಇದೆ, ಅದಕ್ಕಿಂತ ಜಾಸ್ತಿ ಜನ ದೊಡ್ಡದಾಗಿ ಕಾಣಿಸ್ತಾ ಇದ್ದಾರೆ. ಒಳಗಡೆ ಹೋಗ್ಬೇಕು, ಶರಾವತಿ ಕಾಂಡ್ಲಾ ನಡಿಗೆ ಬೋರ್ಡ್ ಕೂಡ ಕಾಣಿಸ್ತಾ ಇದೆ. ಬಟ್ ಎಂಟ್ರಿ ಟಿಕೆಟ್ ಇದೆ, ಎಷ್ಟು ಅಂತ ಗೊತ್ತಿಲ್ಲ. ಬಂದವರಿಗೆ ಹಿಂಸೆ ಆಗ್ಬಾರ್ದು ಅಂತ ಹೇಳಿ ಸ್ನಾಕ್ಸ್ ಎಲ್ಲ ಇಲ್ಲೇ ಸಿಗ್ತಾ ಇದೆ. ಸೊ ಸರೌಂಡಿಂಗ್ ನೋಡ್ಕೊ ಬಂದ್ರೆ ಮಕ್ಳಿಗೆ ಆಟ ಆಡೋದಕ್ಕಾಗಿರಬಹುದು ಅಥವಾ ಪಾರ್ಕ್ ಮಾಡೋದಕ್ಕಾಗಿರಬಹುದು, ಎಲ್ಲದಕ್ಕೂ ಕೂಡ ನೀಟಾಗಿ ವ್ಯವಸ್ಥೆ ಇದೆ. ಇನ್ನು ನೋಡಿ ಇಲ್ಲಿ ಪ್ರವೇಶ ಶುಲ್ಕ, ಎಂಟ್ರಿ ಫೀಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಒಬ್ರಿಗೆ 20 ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಎಂಟ್ರಿ ಆಗಬಹುದು. ಜೊತೆಗೆ ಮದ್ಯಪಾನ ಹಾಗೂ ಧೂಮಪಾನ ಕಂಪ್ಲೀಟ್ ಆಗಿ ನಿಷೇಧ. ಇನ್ನು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಬರೋರು ಜಾಸ್ತಿ ಅಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಅದಕ್ಕೋಸ್ಕರ ಅದಕ್ಕೆ ಸಪರೇಟ್ ಕಾಸ್ಟ್ ನಲ್ಲಿ ಕೊಟ್ಟಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೇಳಿದ್ರೆ 1000 ರೂಪೀಸ್ ನ ಪೇ ಮಾಡ್ಬೇಕಾಗತ್ತೆ. ಮ್ಯಾಂಗ್ರೋವ್ ಒಯ್ಯಾಲೆ ತಿಕ್ಲು ಹಂಗೆ ನಾನು ತಿಕ್ಲು ನಾನು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋಗ್ತಿತ್ತು, ಅವ್ರನ್ನ ಕರ್ಕೊಂಡ್ ನಾನು ಉಯ್ಯಾಲೆ ಹಿಡಿಸ್ಬೇಕು, ಬಾಯಿಂದ ಕರ್ಕೊಂಡು ಕುಣಿಸವ್ರೆ. ತಲೆ ತಿರುಗ್ತಿದೆ ಇದ್ರು ಬಿಡ್ತಾ ಇಲ್ಲ. ಹುಚ್ಚುಗಂಡ ಬಿದ್ದಿದ್ಯಾ ಕಣೋ ಇರೋನೊಬ್ನೇ ಸಾಕು. 20 ರೂಪೀಸ್ ಟಿಕೆಟ್ ತಗೊಂಡ್ ಹೋಗ್ಬೇಕು. ಇಲ್ಲಿ ಹೋಗೋದೇನ್ ಪ್ರೀ ವೆಡ್ಡಿಂಗ್ ಶೂಟ್ ನಡೆಯುತ್ತೋ ಅಥವಾ ಜನ ಶೂಟ್ ಮಾಡ್ಕೊಂತಾರೋ ಗೊತ್ತಿಲ್ಲ. ಕಂಪ್ಲೀಟ್ ಜನ ಜಾತ್ರೆ ಆಗಿದೆ. ಕಾಂಡೇಲಿಯಾ ಕ್ಯಾಂಡಲ್ ಅಂತೆ, ಕೇಂಡೇಲಿಯಾ ಕ್ಯಾಂಡಲ್ ಅದು ಹೂವನ ಹೆಸರ. ನೋಡಿಲ್ಲ ಮ್ಯಾಂಗ್ರೋವ್ಸ್ ಎಲ್ಲೆಲ್ಲೆಲ್ಲ ಇದೆ ಅಂತ. ಇಲ್ಲೂ ಕಡಿಮೆ ಆಗ್ತಿದೆಯಲ್ಲ. ಬನ್ನಿ, ಕಂಪ್ಲೀಟ್ ಆಗಿ ಅಲ್ಲಿ ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಇರೋದು ಅದೇ ಅನ್ಸುತ್ತೆ. ಕಾಡು ಕಾಡು ಅಂತಿದ್ವಲ್ವಾ. ಈಗಷ್ಟೇ ಹೇಳ್ಕೊಂಡ್ ಬಂದೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅದು ಇದು ಎಲ್ಲ ಇರತ್ತೆ ಅಂತ. ಆಲ್ರೆಡಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಇಲ್ಲೊಂದು. ಇಷ್ಟು ಜನ ಜಾತ್ರೆ ಮಧ್ಯೆ ಕೂಡ ಆರಾಮಾಗಿ ಶೂಟ್ ಮಾಡಿಸ್ಕೊಂತ ಇದಾರೆ ಪಾಪ. ನೋಡಿ ಇದೆಂತ ಸೋನೆರೇಷಿಯಾ ಕ್ಯಾಸಿಯೋಲಾರಿಸ್ ಅಂತೆ. ಕನ್ನಡದಲ್ಲಿ ಬರ್ದಿರೋದನ್ನೇ ಓದಕ್ ಕಷ್ಟ ಆಗ್ತಿದೆ. ಹೂವನು ಬಿಟ್ಟಿದೆ. ಅಯ್ಯೋ ಹೂವನೇ ಕಣ್ಮರೆ ಆಗೋಯ್ತಲ್ಲ, ಎಲ್ಲೋಯ್ತು ಹೂವ? ಇಲ್ಲಿ ಇಲ್ಲ, ಝೂಮ್ ಮಾಡಿಲ್ಲ, ಅದ್ ಕೆಳಗಡೆನೆ ಇದೀನಿ ಇನ್ನ. ಈ ಫ್ಲವರ್ ಇಲ್ಲಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಚಿನ್ನ ನಿಂಗೆ? ನೈಸ್ ನೈಸ್. ಫುಲ್ ಇಲ್ಲೆಲ್ಲ ಅರ್ಧಂಬರ್ಧ ನೀರ್ ಖಾಲಿ ಆಗೋಗಿದೆ. ರೋಡಲ್ಲಿ ಫೋಟೋ ಶೂಟ್ ನಡೀತಾ ಇದೆಯಾ? ಬ್ಯಾಕ್ ವಾಟರ್ ಬೋಟಿಂಗ್ ಹೋದ್ವಲ್ವಾ ಶರಾವತಿ, ಅಲ್ಲಿ ಕಾಣಿಸ್ತಾ ಇದ್ದಿದ್ದು ಇದೇ ಬೇರು. ಬಟ್ ಅಲ್ಲಿ ಇಷ್ಟು ದೊಡ್ಡ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ನೀರೆಲ್ಲ ಜಾಸ್ತಿ ಇದೆಯಲ್ಲ ಅದಕ್ಕೆ. ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರೋದಕ್ಕೆ ಇಲ್ಲಿ ತನಕ ಕಾಣಿಸ್ತಾ ಇದೆ ನೋಡಿ. ಇದು ಬೇರಲ್ಲ ಮಗ್ನೆ, ಬೇರೆನಾ? ಬೇರೆ ಹಿಂಗ್ ಬಿಟ್ಕೊಂಡು ಹೋಗ್ತಿರೋದಾ? ಇಲ್ಲಿಂದ ಇವಾಗ ಮತ್ತೆ ಬೇರೆ ಸ್ಟಾರ್ಟ್ ಆಗುತ್ತೇನೋ. ಇದು ಕೊಂಬೆ ಆಗುತ್ತಾ? ಫೈನ್. ಫುಲ್ ಕಂಡಿ ಸೇತುವೆ. ಅಕಸ್ಮಾತ್ ಏನಾದ್ರು ಮುರ್ಕೊಂಡ್ರೆ ತಪ್ಪಕ್ಕಂತ. ಇದುವರೆಗೂ ಅಲ್ಲಿ ಟ್ರ್ಯಾಕ್ ಏನ್ ಮಾಡಿದ್ದಾರೆ, ಸೇತುವೆ ಇದೆ, ಅದಕ್ಕೆಲ್ಲ ಹ್ಯಾಂಡಲ್ಸ್ ಇತ್ತು ನೋಡಿ. ಅಲ್ಲೊಂಚೂರು ಹೈಟ್ ಎಲ್ಲ ಇದೆ ನೀರಂತ. ಬಟ್ ಇಲ್ಲಿ ಅಷ್ಟ್ ಹೈಟ್ ಇಲ್ಲ ಅನ್ನೋ ಕಾರಣಕ್ಕೆ ಬರೀ ಹಿಂಗ್ ಮಾತ್ರ ಮಾಡಿದ್ದಾರೆ. ಜಾಸ್ತಿ ಭಯ ಏನಾಗಲ್ಲ, ಯಾಕಂದ್ರೆ ನೀರೇ ಇಲ್ಲ. ಬಟ್ ಅದ್ರೊಳಗಡೆ ಅದೆಷ್ಟು ಗಟ್ಟಿ ಇದೆ ಅಂತ ಗೊತ್ತಿಲ್ಲ. ಮುಳ್ ತರ. ಅಲ್ಲೊಂದ್ ಕ್ರಾಪ್ ಕಾಣಿಸ್ತಾ ಇತ್ತು ಅಲ್ಲಿ. ಆಮೇಲೆ ವಿಡಿಯೋ ಮಾಡಕ್ ಹೋದ್ರೆ ಹೋಗ್ಬಿಡ್ತದು. ಹುಷಾರಾಗಿ ನಡ್ಕೊ ಬನ್ನಿ. ಎಲ್ಲಿ? ಅದೇ ಕೆಂಡೇಲಿಯಾ ಕೆಂಡಲ್ ಅಲ್ಲಿ ಇತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೂವ, ಅದಂತ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಜನ ನೋಡಿ, ಸಂಜೆ ಆಗೋಗ್ಬಿಟ್ಟಿದೆ ಆಲ್ರೆಡಿ. 5 ಗಂಟೆಯಲ್ಲಿ ಇಷ್ಟು ಜನ ಕಾಣಿಸ್ತಾ ಇದ್ದಾರೆ. ತಣ್ಣಗಿದೆ ಇಲ್ಲೂ. ಬಿಸಿಲು ಸ್ವಲ್ಪ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ಕೊಂಡು ಬಂದ್ವಿ. ಜನ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ತುಂಬ ವರ್ಷ ಆಗಿದೆ ನೀರಿಗೆ ಬಿದ್ದು. ಹಾಗಾಗಿ ಈ ಸರಿನಾದರೂ ನೀರಿಗೆ ಬೀಳಬೇಕು. ಯಾಕಂದರೆ ಪ್ರತಿ ಸರಿ ನನ್ನ ಗಂಡ ಹೋಗಿ ನೀರಿಗೆ ಬೀಳ್ತಾರೆ, ನಾನು ಮೊಬೈಲು ಪರ್ಸು
ಬಂತ್ ನೀರ್ ಬಂತ್. ನಿಂತರ ನಿನ್ ಹಾಟು ವಕ್ರನಾ? ಆ ಕಡೆ ಯಾರಿಂದ ಹೋಯ್ತಿರೋದು? ಚೈಲ್ಡು? ಯಾರು ಚೈಲ್ಡು? ಇಂಗ್ಲಿಷು ಈ ಲೆವೆಲ್ಗೆ ಇಂಗ್ಲಿಷು? ಏನದು? ಡಾರ್ಲಿಂಗು? ಡಾರ್ಲಿಂಗ್ ಸ್ಪೆಲ್ಲಿಂಗ್ ಏನ್ ಮಗ್ನೆ? ಅದೇನದು? ಅದೇನದು? ನೀನೇ ಬರ್ದ್ಬಿಟ್ಟು ನೀನೇ ಅಲ್ಸದಾ? ಇದು ಯಾವ ಹಣೆ ಬರಕ್ ಬರ್ದೆ ಮತ್ತೆ? ಏನು ಬಾಲಿ ಕರ್ಕೊಂಡು ಹೋಗು ಅಂತ ಅಂದ್ರೆ ಇದ್ಯಾವ ಕಪಾಲಿ ಅಂತ 1 ಅವರ್ ಕರ್ಕೊಂಡು ಬಂದಿದೆಯಲ್ಲ, ಎಂತ ಗಂಡ ನೀನು? 5 days ರಜಾ ಹಾಕೊಂಡು ಬಾಲಿ ಕರ್ಕೊಂಡು ಹೋಗ್ಬೇಕು ತಾನೆ? ಬರೀ 2 days ರಜಾ ತಗೊಬಂದು 1 hour ಕರ್ಕೊಂಡು ಬರ್ತೀಯಲ್ಲ, ಏನ್ ಕಥೆ ಮಾಡೋದು? ಒಳಗಡೆ ಬೀಳಕ್ಕೆ ಎಷ್ಟು ವರ್ಷ? 12 ವರ್ಷ ಆದ್ಮೇಲೆ. ಹೋಗ್. ಏಯ್ ಸದ್ಯ ಹೊನ್ನಾವರದಲ್ಲಿ ಫ್ರೆಶ್ ಫಿಶ್ ಏನಿದೆ ಆ ಒಂದು ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ. ಫ್ರೆಶ್ ಆಗಿ ಮೀನೆಲ್ಲ ಹಿಡ್ಕೊ ಬಂದಿದ್ದಾರೆ. ಎಷ್ಟು ಆಂಟಿ ಮೀನು? ಬಂಗಡೆ 100 ರೂಪಾಯಿಗೆ ಹೇಳ. ಬೆಂಗಳೂರಿಗೆ ಹಂಗೆ ಕಳಿಸ್ಕೊಟ್ಟಿರೋದಾಗ ತಗೊಂಡು ಹೋಗ್ತಿದ್ವಿ. ಅಲ್ಲಿ 200 ರೂಪಾಯಿ ಕೊಟ್ಟರು 1 kg ಕೊಡಲ್ಲ. ನೋಡಿ ಬೇರೆ ಬೇರೆ ಮೀನು. ಇದು ಯಾವ ಫಿಶ್ ಆಂಟಿ? ಪಾಂಪ್ಲೆಟಾ? ನೋಡಿ ಬೇರೆ ಬೇರೆ ಥರ, ಅದು ಗೊತ್ತೇ ಆಗಲ್ಲ ನಮಗೆ. ಬೇರೆ ಬೇರೆ ಫಿಶ್ಗಳೆಲ್ಲ ಇದೆ. ಪ್ರಾನ್ಸ್ ಫ್ರೆಶ್ ಆಗಿ ಈಗಷ್ಟೇ ಹಿಡ್ದಿರೋದೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಎಲ್ಲ ಹೋಲ್ಸೇಲ್ ರೇಟಲ್ಲೆಲ್ಲ ಹೋಗ್ತಾ ಇದೆ. ಚೆನ್ನಾಗಿದೆ ಪಾಂಪ್ಲೆಟ್. ಪ್ರಾನ್ಸ್ ದೊಡ್ಡದು ಎಲ್ಲ ಥರದ್ದೆಲ್ಲ. ಹಾಂ ಬೇಡ, ಕ್ರ್ಯಾಬ್ ಎಲ್ಲ ಹಿಡಿದಿಟ್ಟಿದ್ದಾರೆ. ಈಗಷ್ಟೇ ಇಲ್ಲೇ ಹತ್ತಿರದಲ್ಲೇ ಹಿಡಿಯೋದಕ್ಕೆ, ಮೀನು ಹಿಡಿಯೋದಕ್ಕೆ ಅಂತ ಹೋಗ್ತಾವ್ರು ನೋಡಿ. ಮತ್ತೆ ಹಿಡ್ಕೊಬಂದು ಇಲ್ಲೇ ಸೇಲ್ ಮಾಡ್ತಾರೆ. ಇಲ್ಲೇ ತಗೊಂಡ್ರೆ ಮತ್ತೆ ಇಲ್ಲೇ ಕ್ಲೀನ್ ಕೂಡ ಮಾಡಿಸ್ಕೊಂಡು ತೊಗೊಂಡೋಗ್ಬೋದು. ಫ್ರೆಶ್ ಆಗಿರೋ ಮೀನು ಫ್ರೆಶ್ ಆಗಿ ಮನೆಗೆ ಸೇರುತ್ತೆ. ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ, ಎಲ್ಲ ಕಟ್ ಮಾಡ್ತಿದ್ರು ನೀಟಾಗಿ. ಫಿಶ್ ಮಾರ್ಕೆಟಿಂದೆಲ್ಲ ಆಯಿತು. ಈಗ ಉಪ್ಪು ಮೀನು ಮಾರ್ಕೆಟ್, ಫ್ರೆಶ್ ಫಿಶ್ ಬಿಟ್ಟು ಒಣಗಿಸಿರೋ ಮೀನು ಹತ್ರ ಬಂದಿದ್ದೀವಿ. ಇದು ಯಾವುದ್ಯಾವುದೋ
ಹೆಸರುಗಳೇ ಗೊತ್ತಿಲ್ಲ. ಯಾವುದು ಆಂಟಿ ಅದು ಹೇಳಿ. ಇದನ್ನ ನನ್ನ ಗಂಡ ಕುಟ್ಕೊಂಡಿದ್ದಾನೆ ಇವಾಗ. ಇದನ್ನ ತಗೋ, ಇದನ್ನ ಮಾಡಿಕೊಡು. ಚಟ್ನಿ ಸುಕ್ಕ. ಅವನು ರಂಜಿತ್ ಹೋಟೆಲ್ ಸೌದೆ ಒಲೆಗೆ ಹೋಗಿದ್ವಲ್ಲ, ಅಲ್ಲಿ ಕೊಟ್ಟಿರಲಿಲ್ಲ ಚಟ್ನಿ ಪುಡಿ ಅಂತ, ಇದ್ರದೆ. ಎಷ್ಟು ಇದು ಆಂಟಿ? ಇದು 100 ರೂಪಾಯಿ ಕೊಡು, 120 ಕೊಟ್ಟೆ. ಅಷ್ಟು ತಗೊಂಡದು ಏನು ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ಲ ಕಂದ. ನೀನು ಏನಾರು ಮಾಡ್ಕೊ, ನಾನೇನು ಮಾಡಲ್ಲ. ಹಂಗೆ ತಿನ್ನಿಸ್ತೀನಿ ನಾನು. ಏನ? ಹಂಗೆ ತಿಂತೀನಿ. ಹಾಂ ಸರಿ, ತಿನ್ನುವಂತೆ. ಅದು ಹಂಗೆ ತಿನ್ಬೋದಲ್ಲ? ಏ ನಿಜ. ಚೆನ್ನಾಗಿದೆಲ್ಲ? ಚೆನ್ನಾಗಿದೆ. ತೆಂಗಿನ ಮರ ಎಲ್ಲ ಕಾಣಿಸ್ತಿದೆ ನೋಡಿ. ಅಲ್ಲ, ನೆನ್ನೆಯಿಂದ ನನ್ನ ಗಂಡನ ಹಿಡಿಯಕ್ ಆಗ್ತಾ ಇಲ್ಲ. ಆಲ್ರೆಡಿ ಒಂದ್ಸತಿ ಬೋಟಿಂಗ್ ಆಗಿ, ಮತ್ತೇನು ಬೋಟಿಂಗ್ ಬಂದ್ರಿ? ಕಾವೇರಿ. ಕಾವೇರಿ ಕೇರಳ ಪಾಯಿಂಟಿಗೆ ದುಡ್ಡು ಜಾಸ್ತಿ ಆಗೈತಲ್ವಾ ಫುಲ್ಲು? ಅಯ್ಯೋ ನೋಡಿ ಜನಗಳೇ, ನೋಡಿ ಇದೊಂದು ತೆಂಗಿನ ಮರ. ಮುಂದೆ ಎಲ್ಲೋ ತಾವರೆ ಹೂವು ಸಿಗತ್ತಂತ, ಲೋಟಸ್ ಇದೆಯಂತೆ. ಅದಕ್ಕೋಸ್ಕರ ಮತ್ತೆ ದುಡ್ಡು ಖರ್ಚು ಮಾಡ್ಕೊಂಡು ಬೋಟಿಂಗ್ ಹೋಗ್ತಾವ್ರ. ಸೆಕೆಂಡ್ ಏನು ಮಹಾನುಭಾವ ನನ್ನ ಪತಿರಾಯ. ಹಾ ನೋಡಿ, ಫಿಶಿಂಗ್ ಮಾಡ್ತಾವ್ರೆ. ಮಠ ಮಧ್ಯಾಹ್ನನು ಮಾಡ್ತಾರ? ಕೊಡ್ತಾರೆ. ಅವ್ರಿಗೆಲ್ಲ ಕೇಳುತ್ತೆ, ಸಿಗ್ತಾ ಇದಾವಲ್ಲ ಅಲ್ಲೇ. ನೀವ್ ಇಳಿರಿ, ಅದ್ರೊಳಗೆ ನೆಗಿರಿ, ಸಿಗುತ್ತೆ. ಕಚ್ಕೊಂಡ್ ಬೀಳ್ಬೋದು ಆಮೇಲೆ ಒಳಗಡೆ. ಈಜಿಸ್ತೀನಿ. ಚೆನ್ನಾಗಿದೆ ನೋಡಿ. ಮನೆ ಮುಂದೆ ಹೊಳೆ, ಆರಾಮಾಗಿ ಈಜಾಡ್ಕೊಂಡು ಹೋಗ್ತವ್ರೆ. ದಿನ ಸ್ನಾನ ಮಾಡೋ ಕೆಲ್ಸನಾರು ತಪ್ಪುತ್ತೆ. ನೋಡಿದ್ದು ಸೇಮ್ ಮ್ಯಾಂಗ್ರೋವ್ ಫಾರೆಸ್ಟ್ ಏನಿದೆ ಅದ್ರೊಳಗಡೆ ಹೋಗಿದ್ವಲ್ಲ, ಸೇಮ್ ಇವಾಗ್ಲೂ ಅದೇ. ಬಟ್ ಎಕ್ಸ್ಟ್ರಾ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕೇರಳ ಪಾಯಿಂಟ್ ಅಂತ ಸಿಗತ್ತೆ. ಐ ಮೀನ್ 2 ಕಡೆ ತೆಂಗಿನ ಮರಗಳು. ಸೊ ಅದ್ರ ಮಧ್ಯೆ ಒಂದು ಫೋಟೋ ಶೂಟ್ ಮಾಡ್ಕೊಳಕ್ ಆಪ್ಷನ್ ಇರುತ್ತೆ. ಜೊತೆಗೆ ಲೋಟಸ್ ಏನಿದೆ ಅದಕ್ಕೆ ಹೋಗ್ಬೋದು. ಎಸ್ಪೆಷಲಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ ಬರೋರೆಲ್ಲ ಈ ಕಡೆ ಬರ್ತಾರೆ. ಏನ್ ಮಾಡ್ತಿದ್ದೀರಾ? ಮಜಾ ಐತೆ. ಏನ್ ಮಜಾ ಐತೆ? ఎవరు? ಅಯ್ಯೋ, ಆಮೇಲೆ ಯಾರು ಬರಲ್ವಾ? ಇವಾಗ ಹೋಗಿದ್ಯಾವ್ದು ಮತ್ತೆ ಶೂಟ್ ಮಾಡ್ಕೊಂಡ್ ಬಂದಿದ್ಯಾವ್ದು? ಅರ್ಧ ಕೇರಳ, ಓಕೆ ನೋಡಿರಿ. ಮಜಾ ಗೊತ್ತಾ? ಮಜಾ ಆಯ್ತು, ಮಜಾ. ಆಯ್ತು. ಇದಕ್ಕೆ ಅಲ್ವಾ ಬಂದಿದ್ದು? ಈಜಾಡ್ಬೇಕು ಅಂತ. ಈಗ ಒಚ್ಚೆ ನೀರಲ್ಲಿ ಈಜಾಡದೆ. ಕತ್ತೆತ್ತಿ. ಚೆನ್ನಾಗ್ ಬಂದಿದೆ ಕಂದ. ಸ್ಟ್ರೈಟ್ ಐದ್ಯಾ? ಎಲ್ಲದನ್ನು ಯೂಟ್ಯೂಬಿಗೆ ಹಾಕ್ತೀನಿ. ಇದನ್ನ ಎಲ್ಲ ಅನ್ಕೊಂತಾರಲ್ಲ, ಪಾಪ ಇನ್ನೋಸೆಂಟ್, ಒಂದು ಮಾತು ಬರಲ್ಲ, ನೀನೊಬ್ಳೆ ಕಿರ್ಚಾಡ್ತಿ ಅಂತ. ಇದೇನಾ ಕೇರಳ ಪಾಯಿಂಟು? ಮಗ್ನೆ ನಾನ್ ಬಿದೋಗ್ತೀನಿ ಇಲ್ಲಿ. ಇಲ್ಲೊಂದ್ ರಾಶಿ ಜನ ಇದಾರೆ ನಿಮ್ ಕೇರಳ ಪಾಯಿಂಟ್ ಅಲ್ಲಿ. ಈಗ ಇಳಿದ್ಬಿಟ್ಟು ನೀವು ಕರೆಕ್ಟ್ ಆಗಿ ಕೂತ್ಕೋಬೇಕು ಫೋಟೋ ತಗೊಳಕ್ಕೆ. ಏನ್ ಹೆಂಗಿದೆ? ಕೇರಳ ಪಾಯಿಂಟ್ ಚೆನ್ನಾಗಿದೆ. ಚಂದ. ಅಯ್ಯೋ ಹೊಡ್ದು ಅಲ್ಲಿ ನೋಡಲ್ಲ, ಅದು ಒಳ್ಳೆ ಕೆಸಿನೋ ತರ ಮಾಡ್ಕೊಬಿಟ್ಟವ್ರಲ್ಲಿ ಆಲ್ರೆಡಿ. ಅಲ್ಲೊಂದ್ 4-5 ಒಟ್ಟಿಗೆ ಹಾಕೊಂಡು. ಅದ್ಯಾವ್ದೋ ಲೋಟಸ್ ಪಾಯಿಂಟ್ ಅಂದ್ರಲ್ಲ, ಅದಕ್ಕೆ ಹುಡುಕ್ತಾ ಇದೀನಿ. ಎಲ್ಲದೇ ಪಾಯಿಂಟ್, ಎಲ್ಲದೇ ಲೋಟಸ್ ಅಂತ. ಎಷ್ಟು ಜನ ಹೋಗಿದಾರ ನೋಡು. ಇನ್ನ ಅವ್ರು ಉಳ್ಸಿರ್ತಾರ ಲೋಟಸ್ನ.
ಇಲ್ಲ ಎಲ್ಲದು ಬಾಚ್ ಬಳ್ಕೊಂಡು ಹಾ ಪ್ರೀ ವೆಡ್ಡಿಂಗ್ ಅದು ಇದು ಬಂದವರೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಬಹುಶಃ. ಒಂದೇ ಒಂದ್ ಹೂವನೂ ಇಲ್ಲ, ಬರೀ ಎಲೆ ಮಾತ್ರ ಇದೆ. ಎಷ್ಟ್ ಚಂದ ಇದೆ ನೋಡು, ಟ್ರಾನ್ಸ್ಪರೆಂಟ್ ಮೀನು. ಹತ್ರ ಬಂದಂಗ್ ಹೋಯ್ತು. ಅರ್ಪುಳ ಯಾವ ಅರ್ಪುಳ? ಅದು ಅದೇನಂತಾರ ಅದಕ್ಕೆ, ಚಿಟ್ಟೆ ಅದು ಇನ್ನೊಂದ್ ಜಾತಿ. ಅಲ್ಲಿ ನೋಡಲ್ ರೆಡ್ ಎಷ್ಟ್ ಚಂದ ಇತ್ತು. ನೀನ್ ಒಂದ್ ವಿಡಿಯೋ ಮಾಡಕ್ ಆಗಿಲ್ಲ ನಿಂಗೆ. ಅಲ್ಲೇ ಕಾಣಿಸ್ತಾ ನೋಡು, ಸೂಪರ್ ಫುಲ್ ರೆಡ್. ಎಲ್ಲ ಲೋಟಸ್ ಎಲೆ ತಕ್ಕೋ ಈಗ. ಹ ಏನು ಕಾಣಿಸಲ್ಲ ಅಲ್ಲಿ. ಏನ್ ಕಾಣಿಸುತ್ತೆ? ಬರೀ ಎಲೆ ಕಾಣಿಸುತ್ತೆ. ಒಂದ್ ಮೊಗ್ಗು ಸಮೇತ ಇಲ್ಲ ಇಲ್ಲಿ. ಎಲ್ಲದನ್ನು ಬಾಚಿ ಬಳ್ಕೊಂಡ್ ತಗೊಂಡ್ ಹೋಗ್ಬಿಟ್ಟವ್ರೆ. ಕೊನೆಗೂ ನಮ್ಮ ಅಂಕಲ್ ಹೂವ ಹುಡ್ಕೊಟ್ಟಿದೆ. ಇಷ್ಟ ತನಕ ಕಷ್ಟಪಟ್ಟಿದ್ದಕ್ಕೆ ಒಂದು ಹೂವ. ಅಯ್ಯ ಕಷ್ಟಪಟ್ಟು ಹುಡುಕಿದ ಅಂಕಲ್ಲು ಇಲ್ಲಿ ಬಿದ್ಬಿಟ್ಟು ತಗೋಬಿಟ್ಟು ನೋಡಲ್ ಬಿಲ್ಡಪ್ ಕೊಡ್ತಾವ್ದು ಅನ್ಕೊಂಡ. ಕೊನೆಗೂ ಇಷ್ಟೆಲ್ಲ ಕಷ್ಟಪಟ್ಟು ಹುಡುಕಿದಕ್ಕೆ ಒಂದು ಲೋಟಸ್ ಸಿಕ್ತಪ್ಪ. ಇನ್ನೊಂದು ಸಿಕ್ಕಿತ್ತು ಪಾಪ, ಎಲ್ಲೋಯ್ತದು? ಅಯ್ಯೋ ಇಲ್ಲಿ ಅದನ್ನ ಲೋಟಸ್ ಅಂತ ಯಾರು ಕರೆಯಂಗಿಲ್ಲ. ಅದನ್ನ ಆಲ್ರೆಡಿ ಮೀನ್ ತಿನ್ಕೊಂಡು ಹೋಗಿರೋದಲ್ವಾ ಇದು? ಮೀನ್ ಎಂತೆಂತದಾರು ತಿನ್ಕೊಳುತ್ತೆ ಹಿಂಗೆ ಜೈ ಅಂತ. ತಗೊಳ್ಳಿ, ಇದೇ ಇಟ್ಕೊಳ್ಳಿ ನಿಮ್ಗೆ, ಅದೇ ಸಾಕು. ಹಿಂಗೆಲ್ಲ ಮಾಡ್ತಾರ? ಅಯ್ಯ ಇದೊಂದಿದೆ ತಗೊಳ್ಳಿ, ಅರಳದೇ ಇರೋ ಹೂವ. ಬಾತ್ಕೋಳಿ ಎಲ್ಲ ಕಂದ ಅದು. ಕಾಡು ಅಲ್ಲ, ಕಾಡ್ದೆ ಬಾತ್ಕೋಳಿ ಅನ್ಸುತ್ತೆ. ಏನ್ ಅಂಕಲ್ ಇದು? ಅಯ್ಯೋ ರಾಮ, ಬಾತ್ಕೋಳಿ ಅಂತಿದೀವಲ್ಲ ನಾವಿದನ್ನ. ನೀರ್ಕಾಗೆ. ಓ ವಿಡಿಯೋನೇ ಮಾಡ್ತಾ ಇದೀನಿ ಫುಲ್ಲು. ಬಂತು ನೀರ್ಕಾಗೆ. ಫುಲ್ ಬಿಸ್ಲಿಗೆ ಸಾಕಾಗಿ ಬಿದ್ದಿದೆ. ಒಳ್ಳೆ ಆಕ್ಷನ್ ಕೊಟ್ಟಿದೆ ಅಂತೆ. ನೀವೇನ್ ಮಾಡ್ತಾ ಇದ್ದೀರಾ ಸರ್? ಅದು ಹಿಡ್ಕೊಂಡೀಗ ಇನ್ನೆಷ್ಟು ಡ್ರಾ ಮಾಡ್ಬೇಕೀಗ ಅದನ್ನ ಹಿಡ್ಕೊಂಡು? ಏನಾದ್ರು ಕೊಡ್ಸಿ ಅಂದ್ರೆ ಕೊಡ್ಸಿಲ್ಲ ವೆಡ್ಡಿಂಗ್ ಆನಿವರ್ಸರಿಗೆ. ಅಂಕಲ್ ಕಿತ್ತಿರೋ ಬೇರಿಗೆ ಹೂವು ಕಿತ್ಬಿಟ್ಟು ಅಂಟಿಸ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ? ಇಷ್ಟು ನಿನ್ಗಿಂತ ಉದ್ದ ಇದೆಯಲ್ಲ ಅದು. ಲೋಟಸ್ ಅಲ್ಲಿ ಲೋಟಸ್. ಮಾತಾಡೋ ಏನಾದ್ರು. ಏನ್ ಮಾತಾಡ್ಲಿ? ವಿಡಿಯೋ ಮಾಡ್ಬೇಕು ಅಂತಂದವ್ರು ಮಾತಾಡಬೇಕು. ವಿಡಿಯೋ ಮಾಡ್ತಿದ್ದೀನಿ, ಮಾತಾಡೋ. ವಿಡಿಯೋ ಮಾಡ್ತೀನಿ ಮಾತಾಡು, ವಿಡಿಯೋ ಮಾಡ್ತೀನಿ ಮಾತಾಡು ಅಂದ್ರೆ ಸಂದು ಬಾಯ್ ಬಿಡ್ಕೊಳಕ. ಮುಗೀತು, ಮಾತಾಡು. ಕ್ಲೋಸ್ ಊಟ ಇಲ್ಲ, ಊಟ ಕೊಡ್ಸಿ. ಕಿಲೋಸ್ ಮಾಡು, ಕಿಲೋಸ್. 2:30 ಆಯ್ತು, ಊಟ ಕೊಡಿಸ್ತಾ ಇಲ್ಲ ನನ್ ಗಂಡ. ಮಾತಾಡು ಅಂತ ಸಂದು ವಿಡಿಯೋ ಕಿಲೋಸ್ ಮಾಡು. ಓಕೆ ಗಾಯ್ಸ್, ನೆಕ್ಸ್ಟ್ ಉಳಿದಿರೋದು ಒಂದೇ ಇವಾಗ ಸದ್ಯಕ್ಕೆ ಹತ್ರದಲ್ಲಿರೋದು ಏನದು ಹ್ಯಾಂಗಿಂಗ್ ಬ್ರಿಡ್ಜ್. ಅದೊಂದು ಹೋಗ್ಬೇಕು. ಏನು ಉಳಿದಿದ್ದು ಅಷ್ಟನ್ನು ಕವರ್ ಮಾಡಿದ್ದಾಯಿತು. ಸದ್ಯ ಇಲ್ಲೇ ನಿಮ್ಗೆಲ್ಲ ಹೋಗ್ಬೋದು. ಎಲ್ಲ ಹೋಗಾಯಿತು. 2 ದಿನ ಕಂಪ್ಲೀಟಾಗಿ ವೇಸ್ಟ್ ಮಾಡಿಲ್ಲ, ಎಂಜಾಯ್ ಮಾಡಿದ್ದೀವಿ. ಸೊ ಬನ್ನಿ ಇವಾಗ ಹೊಟ್ಟೆ ತುಂಬ ಉಂಡು ಆಮೇಲೆ ಏನು ಮಾಡೋಣ? ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೋಗೋಣ.
ಅರಕಲಗೂಡಲ್ಲೂ ಕೂಡ ಹಿಂಗೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಅದಕ್ಕೆ ಹೋಗಿ ತಗೊಂಡಿದ್ವಿ ಫೋಟೋಸ್. ಬಟ್ ಇಲ್ಲಿ ಇಷ್ಟು ದೂರ ಬಂದಾದ್ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗದೆ ವಾಪಸ್ ಯಾಕೆ ಹೋಗೋದು ಅಂಥೇಳಿ ಬಂದಿದ್ದೀವಿ. ಆಲ್ರೆಡಿ ನಮ್ಮ ಮನೆ ದೇವರು ಅಲ್ಲೇ ಹೋಗ್ತಿರೋದು ನಾವು. ನಂಗೆ ಚೈಲ್ಡ್ ಅಂತ ದಿನ ಚೈಲ್ಡ್ ಥರ ಆಡ್ಕೊಂಡು ಹಿಂಗೆ ಹೊಡೆದು ಆಡ್ತಿರುತ್ತೆ ನಮ್ಮ ಮನೆಯದು. ಏನು ಕಾಣಿಸ್ತಿಲ್ಲ, ಕತ್ಲೆ. ನೀರೆಲ್ಲ ಕ್ಲೀನಾಗಿದೆ, ಸಿಂಪಲ್ ಆಗಿ. ಬೇರೆ ಊರಿಗೆ ಕನೆಕ್ಷನ್ ಅನ್ಸುತ್ತೆ ಬಹುಶಃ ಇದು. ಹಂಗೈತೆ ಸ್ವಲ್ಪ ಹಾಳಾಗಕ್ಕಾಗಿದೆಯಲ್ಲ, ಅದಕ್ಕೆ ಪ್ರೀ ವೆಡ್ಡಿಂಗ್ ಎಲ್ಲ ಸ್ಟಾಪ್ ಮಾಡಿಸಿದಾರಂತೆ. ಹಂಗಾಗಿ ಫ್ರೀ ಇದೆ. ಅಂದರೆ ಹೊನ್ನಾವರಕ್ಕೆ ಬಂದು ಅಷ್ಟು ಜನ ಮುಗಿ ಬೀಳ್ತಾ ಇದ್ದಾರೆ ಫೋಟೋ ಶೂಟಿಗೆ. ಅವ್ರು ಇಲ್ಲಿ ಬರ್ದೆಲ್ಲ ಇರ್ತಿದ್ರ. ಹ್ಯಾಂಗಿಂಗ್ ಬ್ರಿಡ್ಜ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಹಾಂ ಶಿಥಿಲಾವಸ್ಥೆಯಲ್ಲಿ ಇದೆ. ಆದಷ್ಟು ಬೇಗ ಇಲ್ಲಿನ ಯಾರು ಇದನ್ನೇ ಮಾಡ್ಬೇಕಾದವ್ರು ಯಾರಿದ್ದಾರೆ ಅವರು ಇದ್ರ ಬಗ್ಗೆ ಗಮನ ಕೊಟ್ಬಿಟ್ಟು ನೀಟಾಗಿ ಮಾಡಿ, ಅವಾಗ ಇಲ್ಲಿ ಓಡಾಡೋಕೆ ಹೋಗೋರ್ಗೆಲ್ಲ ಹಿಂಸೆ ಆಗಲ್ಲ, ಆರಾಮಾಗಿ ಹೋಗ್ತಾರೆ. ಇಲ್ಲ ಅಂತ ಅಂದ್ರೆ ನಾರ್ಮಲ್ ಬ್ರಿಡ್ಜ್ ಮಾಡಿ, ಎಲ್ಲೆಲ್ಲೋ ಕೆಲ್ಸಕ್ಕೆ ಬಾರದ ಕಡೆ ಎಲ್ಲ ಬ್ರಿಡ್ಜು, ಏನದು ಫ್ಲೈಓವರು 12 ಅಂತ ಮಾಡ್ತಿರಲ್ಲ, ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಮಾಡಿ. ಪಾಪ ಓದಕ್ಕೆ ಹೋಗೋ ಮಕ್ಕಳೆಲ್ಲ ಹೋಗ್ತಿದ್ದಾರೆ. ಊರವರೆಲ್ಲ ಕನೆಕ್ಟಿವಿಟಿ ಇಲ್ಲದೆ ಇಲ್ಲೇ ಓಡಾಡ್ತಾರೆ. ಸುಮಾರು ಜನ ಹತ್ರ ಆಗುತ್ತೆ ಅನ್ಸುತ್ತೆ ಬಹುಶಃ, ಅದಕ್ಕೆ ಇಲ್ಲಿ ಓಡಾಡ್ತಾರೆ ಅನ್ಸುತ್ತೆ. ಇಲ್ಲಿಗೆ ಬಂದಿದ್ದು ಖುಷಿ ಎಲ್ಲ ನೋಡಿದ್ರೆ ಹೆಂಗೆ ಭಯ ಆಗುತ್ತೆ ನೋಡಿ. ಫುಲ್ ಎಲ್ಲ ರಸ್ಟು ಕಂಪ್ಲೀಟ್. ಇಲ್ಲಿಗೆ ಬಂದಿದ್ದು ಖುಷಿ ಕೊಡುತ್ತೆ ನಿಮಗೆ? ಖುಷಿ ಆಯ್ತು. ಫೋಟೋ ನಮಗೆ ಚೆನ್ನಾಗಿದೆ ಅಂತ. ಅವ್ರಿಗೆ ಸಮಸ್ಯೆ ಅಲ್ವಾ ಅದು, ಅದಕ್ಕೆ ಬೇಗ ಮಾಡಲಿ ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋ ಮಾಡಿದ್ದೀನಿ, ಬಟ್ ಕಂಪ್ಲೀಟ್ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡೋದಕ್ಕೆ ಆಗಿಲ್ಲ. ಸಾರಿ, ಕ್ಷಮಿಸಿ. ನನಗೇನು ಗೊತ್ತೋ ಅದನ್ನಷ್ಟೇ ಹೇಳಿದ್ದೀನಿ. ಆ್ಯಂಡ್ ಅದನ್ನು ಹೊರತುಪಡಿಸಿದ್ರೆ ಹೊನ್ನಾವರದಲ್ಲಿ ಎಲ್ಲೆಲ್ಲೆಲ್ಲ ಹೋಗಬಹುದು ಅಂತ ಹೇಳಿ ಸಿಂಪಲಾಗಿ ತೋರಿಸಿದ್ದೀನಿ. ಇವಾಗಂತೂ ಎಲ್ಲ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ ಅವ್ರದ್ದೇ ಹಾವಳಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಮ್ಯಾರೇಜ್ ಸೀಸನ್ ಅಲ್ಲ. ಅದನ್ನು ಬಿಟ್ಟರೆ ಎಲ್ಲ ಕಡೆ ಟೂರಿಸ್ಟ್ಗಳು ಚೆನ್ನಾಗೇ ಬರ್ತಿದ್ದಾರೆ. ಬಟ್ ಇಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಡೆವಲಪ್ ಆಗಿಲ್ಲ. ಟೂರಿಸ್ಟ್ಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಇನ್ಮೇಲಾದರೂ ಎಲ್ಲ ಕಡೆ ಡೆವಲಪ್ ಆಗಬಹುದು ಬಹುಶಃ. ಇಲ್ಲಿಯವರು ಅದಕ್ಕೆ ಏನದು ಹಠ ಮಾಡಬೇಕು ಅನಿಸುತ್ತೆ. ಯಾವುದು ಹಠ ಮಾಡದೆ ಕೆಲಸಗಳಾಗಲ್ವಲ್ಲ ನಮ್ಮ ಅಧಿಕಾರಿಗಳಿಂದ. ಸೊ ಹಾಗಾಗಿ ಬಟ್ ಚೆನ್ನಾಗಿದೆ. ಹೊನ್ನಾವರ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟೇ ಬಿಸಿಲಿದ್ರು ತಣ್ಣಗಿರೋ ಗಾಳಿ ಬರ್ತಾ ಇದೆ.